ಹಾಯ್ ಸ್ನೇಹಿತರೆ, ನಮಸ್ಕಾರ. ಕನ್ನಡ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರಾ? ನೋಡಿ, ಇದು ಪರೋಟ. ಎಂಥ ಪರೋಟ ಗೊತ್ತಿಲ್ಲ ನಿಮಗೆ ಅಲ್ವಾ? ಇದು ಸೀಗೆಣಸಿಂದು ಪರೋಟ ತುಂಬ ಚೆನ್ನಾಗಿರುತ್ತೆ. ಇದು ಮಾಡಿದ್ರೆ ನೀವು ಮಾಡಿ ನೋಡಿ. ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಡ್ಬೋದು, ಮನೇಲಿ ತಿನ್ನೋಕೆ ಕೊಡ್ಬೋದು, ಮತ್ತು ಆಫೀಸ್ಗೆ ಹೋಗೋರಿಗೆ ಬಾಕ್ಸ್ಗೆ ಹಾಕ್ಕೊಡ್ಬೋದು. ಸಂಜೆ ತನಕ ಹಿಂಗೆ ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ. ನೋಡಿ, ಮಧ್ಯದಲ್ಲಿ ಎಳೆದ್ರೆ ಎಷ್ಟು ಪದರವಾಗಿದೆ ಅಂದರೆ ನೋಡಿ, ಎಷ್ಟು ಪದರವಾಗಿದೆ ಅಂದರೆ ಎಷ್ಟು ಪದರವಾಗಿದೆ. ನೋಡಿ ನೋಡಿ ಹಿಂಗೆ ಪದರವಾಗಿದೆ. ನೋಡಿ, ಹೀಗೆ ತುಂಬ ಚೆನ್ನಾಗಿದೆ. ಮಾಡಿ ನೀವು ಬನ್ನಿ. ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಸೀಗೆಣಸಂದು ಪರೋಟ ಮಾಡೋಕ್ಕೆ ಏನೇನು ಸಾಮಾನು ತೊಗೋಬೇಕು, ಮಾಡೋ ವಿಧಾನ ಹೆಂಗೆ ಅಂತ ಬನ್ನಿ ತೋರಿಸ್ತೀನಿ. ನೋಡ್ಕೊಂಡು ನೋಡಿ ಸ್ನೇಹಿತರೆ, ಇದು ವಿಶೇಷವಾದ ಪರೋಟ. ಏನು ಪರೋಟ ಅಂದರೆ ಸೀಗೆಣಸಂದು ಪರೋಟ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಸೀಗೆಣಸು ತೊಗೊಂಡಿದ್ದೀನಿ. ಇದನ್ನು ಇದರೊಳಗೆ ಹಿಡಿಯಲ್ಲ. ಇದು ಕಟ್ ಮಾಡಿಬಿಟ್ಟು ಇದನ್ನು ಹಾಕ್ತೀನಿ. ಮಧ್ಯೆ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಿಬಿಟ್ಟು ಹಿಂಗೆ ಇದರೊಳಗೆ ಹಾಕಿ ಹಾಬಿನಲ್ಲಿ ಬೇಯಿಸ್ಕೊತೀನಿ. ಇಲ್ಲಿ ಕಟ್ ಮಾಡಿದ್ದೀನಲ್ವಾ? ಇಲ್ಲಿ ನೋಡಿ, ಇದು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಇದು ನೀರೊಳಗೆ ಮುಳುಗುತ್ತೆ ಅಂದ್ಬಿಟ್ಟು ನೋಡಿ ಒಂದು ಸಿಂಬಿ ಹಾಕ್ಕೊಂಡಿದ್ದೀನಿ ಅದರೊಳಗೆ. ಈಗ ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ನೋಡಿ ಈ ಥರ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಅದು ಗೆಣಸು ಬೇಯೋ ತನಕ ಗೋಧಿ ಹಿಟ್ಟು ಕಲಸಿಟ್ಕೊಂಡ್ಬಿಡೋಣ. ಇಷ್ಟು ಹಾಕ್ಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನೋಡಿ, ಹಿಟ್ಟು ಹಾಕಿದ್ದೆ. ಈಗ ನೋಡಿ, ಇದೆಲ್ಲ ಒಂದು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಕಡೆ ಮಿಕ್ಸ್ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿದ್ರೆ ಸರಿ ಹೋಗುತ್ತೆ. ಒಂದೇ ಸಲ ನೀರು ಹಾಕ್ಬಿಟ್ರೆ ತೆಳ್ಳಿ ಆಗ್ಬಿಟ್ರೆ ಕಷ್ಟ. ನೋಡಿ ಸ್ನೇಹಿತರೆ, ಒಂದು ಅರ್ಧ ಸ್ಪೂನು ಜೀರಿಗೆನ ಕಲ್ಲಲ್ಲಿ ಗೆಜ್ಕೊಂಡಿದ್ದೀನಿ. ಸಣ್ಣ ಕುಟ್ಟಾಣಿಲಿ ಗೆಜ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಅಜ್ವಾನ ಹಾಕ್ತಾಯಿದ್ದೀನಿ. ಅಜ್ವಾನ ತಿಕ್ಕಿ ಹಾಕಿದ್ರೆ ಗಮ್ಮನತೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾಯಿದ್ದೀನಿ. ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾಯಿದ್ದೀನಿ. ಇಷ್ಟು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅರಿಶಿನ, ಉಪ್ಪು, ಜೀರಿಗೆ, ಅಜ್ವಾನ ಎಲ್ಲ ಹಾಕಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿ ಕಲಸೋಣ. ಈಗ ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಣ. ಚೆನ್ನಾಗಿ ಹೊಂದ್ಕೊಳ್ಳೋಣ ಹಿಟ್ಟು. ನೋಡಿ ಸ್ನೇಹಿತರೆ, ಕಲಸಾಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಮಾಡಿಬಿಡೋಣ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಬೆಂದು ಆರಿಸಿ ತೆಕ್ಕೊಂಡಿದ್ದೀನಿ. ಸಿಪ್ಪೆ ತೆಗೇನಿದೆ. ಈ ಥರ ಹಿಂಗೆ ಸಿಪ್ಪೆ ಹಿಡಿದ್ಬಿಟ್ಟು ಇದನ್ನು ಸ್ಪೈಸ್ ಮಾಡ್ಕೊಳ್ಳೋಣ. ಈ ಥರ ಸಿಪ್ಪೆ ತೆಗೆದ್ಬಿಡ್ಬೇಕು. ಹಿಂಗೆ ನೋಡಿ ಸ್ನೇಹಿತರೆ, ಸಿಪ್ಪೆ ತೆಗೆದಾಗಿದೆ. ಕೊಬ್ಬರಿ ತುರಿಯ ಮನೇಲಿ ತುರ್ಕೊಂಬಿಡ್ತೀನಿ. ಗಂಟು ತೊಳ್ಕೊಂಡ್ರೆ ಕಷ್ಟ ಅಲ್ವಾ ಅಂದ್ಬಿಟ್ಟು ಹಿಂಗೆ ತುರ್ಕೊಂಬಿಡ್ತೀನಿ. ದಪ್ಪ ಕಡೆ ಹಿಂಗೆ ತುರ್ಕೊಂಡ್ರೆ ಬಂದ್ಬಿಡ್ತೀನಿ. ಹಿಂಗೆ ಮಾಡ್ಬೋದು, ಹಿಂಗೆ ಮಾಡಿಬಿಡ್ತೀನಿ ಅತ್ಲಾಗಿ. ನೋಡಿ, ಚೆನ್ನಾಗಿ ಬೆಂದಿದೆ. ಕೈಲೇ ಸ್ನ್ಯಾಕ್ಸ್ ಮಾಡ್ಕೊಬೋದು. ನೋಡಿ, ಒಂದು ಸ್ಪೂನ್ ಜೀರಿಗೆ, ಇದನ್ನು ಅರ್ಧಂಬರ್ಧ ಕುಟ್ಟಿದ್ದೀನಿ. ನೋಡಿ, ಇದಕ್ಕೂ ಒಂದು 1/4 ಸ್ಪೂನಷ್ಟು ಚೂರು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ನೋಡಿ, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಇದೆ ಧನಿಯಾ ಪುಡಿ. ನೋಡಿ, ಗರಂ ಮಸಾಲ ಪೌಡ್ರ್ ಅದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು.
ಇಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿರೋದು. ನೋಡಿ ಇದೇನು ಗೊತ್ತಾ, ಹಸಿ ಮೆಣಸಿನ್ಕಾಯಿನ ದಪ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ದಪ್ಪಾಗಿ ನೈಸ್ ಮಾಡಿಲ್ಲ. ಕಟ್ ಮಾಡಾಕಿದ್ರೆ ಖಾರ ಒಂದೊಂಥವು ಸಿಗ್ತದೆ, ಒಂದೊಂಥವು ಸಿಗಲ್ಲ. ಅದಕ್ಕೆ ಇದಾದರೆ ದಬ್ಬಡ ಆದರೆ ನೋಡಿ ನಮಗೆ ಎಷ್ಟು ಬೇಕು ಖಾರಕ್ಕೆ ನೋಡಿ ಹಾಕ್ಕೊಬೋದು. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಈಗ ನೋಡಿ ಈಗಿದೆ ಎಲ್ಲನೂ ನೋಡಿ. ಈಗ ಸ್ನ್ಯಾಸರಲ್ಲೇ ಸ್ನ್ಯಾಸ್ ಮಾಡ್ತೀನಿ ನೋಡಿ. ಹಿಂಗೆ ಮಾಡಿಬಿಟ್ರೆ ಸರಿ ಹಿಡಿತೀವಿ ಅಲ್ಲ, ಚೆನ್ನಾಗಿ ಬೆಂದಿದೆಯಲ್ಲ, ಹಾಗಾಗಿ ಏನು ಪೀಸ್ ಉಳಿಯಲ್ಲ. ಈಗ ಇದಾದಮೇಲೆ ಕೈಲಿ ಕಲಿಸ್ಕೊಂಬಿಡೋಣ. ನೋಡಿ ಈ ಥರ ಆಗಿದೆ ನೋಡಿ ಸ್ನೇಹಿತರೆ, ಕಲಸಾಗಿದೆ. ಇದು ಖಾರ ಉಪ್ಪು ಒಂಚೂರು ಮುಂದಕ್ಕಿರಬೇಕು, ಯಾಕೆಂದರೆ ಸ್ವೀಟ್ ಇದೆಯಲ್ವಾ ಗೆಣಸು, ಹಾಗಾಗಿ ನೋಡಿ ಉಂಡೆ ಕಟ್ಟಿ ಇಟ್ಕೊಂಡ್ಬಿಡ್ತೀನಿ. ಈಗ ನಮ್ಗೆ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟೆಷ್ಟು ದಪ್ಪ ಉಂಡೆ ಕಟ್ಟಿ ಇಟ್ಕೊಬೋದು. ಹಿಂಗೆ ನೋಡಿ ಇಷ್ಟಿಷ್ಟು ಹಾಕ್ಕೊಳ್ಳೋಣ. ನಾನು ಅದರಲ್ಲಿ ಮೆಣಸಿನ್ಕಾಯಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಪೌಡ್ರ. ಇದರಲ್ಲಿ 2 ಸ್ಪೂನ್ ಹಾಕ್ಕೊಂಡೆ, ಖಾರ ಕಡಿಮೆ ಇತ್ತು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕು ನಮ್ಮ ಟೇಸ್ಟಿಗೆ ನೋಡಿ ತಕ್ಕಾಗಿ ಹಾಕ್ಕೋಬೇಕು. ನೋಡಿ ಎಷ್ಟು ಉಂಡೆಗಲ್ಲ, 12 ಉಂಡೆ. ಈಗ ರೆಡಿ ಮಾಡಿದ್ರೆ ಸ್ಟವ್ ಮೇಲೆ ತವೆ ಇಟ್ಟಿದ್ದೀನಿ, ಬಿಸಿ ಗಂಟ ಸ್ಟೆಪ್ಪಿಂಗ್ ತುಂಬ್ಕೊಂಬಿಡೋಣ. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಳ್ಳಿದೆ ಅಂತ ಸ್ಟೆಪ್ಪಿಂಗ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಹಿಂಗೆ ಉಂಡೆ ಮಾಡಿಕೊಂಡು ಸುತ್ತ ತೆಳ್ಳಗೆ ಮಾಡ್ಕೋಬೇಕು. ಇದನ್ನು ನಾವು ಒಬ್ಬಿಟ್ಟಿನ ಹೂರಣ ತುಂಬಕ್ಕೆ ಮಾಡ್ತೀವಲ್ಲ ಆ ಥರ ಹಿಂಗೆ ಮಾಡಿಕೊಂಡು ಇದ್ರ ಮಧ್ಯ ಸುತ್ತ ತೆಳ್ಳಗಿರಬೇಕು, ಮಧ್ಯದಲ್ಲಿ ದಪ್ಪ ಇರಬೇಕು. ಈ ಥರ ಮಾಡಿಕೊಂಡು ಇದರೊಳಗಡೆ ಒಂದು ಉಂಡೆ ಇಟ್ಕೊಂಡು ನೋಡಿ ಈ ಥರ ತುಂಬ್ಕೋಬೇಕು. ಹೀಗೆ ನೋಡಿ ಹೆಂಗೆ ಬರ್ತಾಯಿದೆ ಅಂತ ನೋಡಿ, ಒಳಗೆ ಹೋಗ್ತಾಯಿದೆ, ಬಟ್ಲ ಆಕಾರದಲ್ಲಿದೆ ನೋಡಿ. ಈ ಥರ ಹಿಂಗೆ ಮಾಡ್ಕೊಂಡು ಹಿಂಗೆ ಇದರೊಳಗೆ ತುರುಕಬೇಕು. ಮೇಲೆ ಎಳ್ಕೊಂಡು ಈ ಥರ ಮಾಡ್ಕೊಳ್ಳೋದು. ಹೋದ್ಮೇಲೆ ಇದನ್ನ ಫುಲ್ಲು ಕ್ಲೋಸ್ ಮಾಡಿಬಿಡ್ಬೇಕಿದೆ ನೋಡಿ. ಈ ಥರ ಹಿಂಗೆ ಮಾಡ್ಕೊಳ್ಳೋದಿಲ್ಲ ನೋಡಿ ಸ್ನೇಹಿತರೆ. ಒಂದು 5ಕ್ಕೆ ಸ್ಟೆಪ್ಪಿಂಗ್ ತುಂಬ್ಕೊಂಡಿದ್ದೀನಿ. ಈಗ ಇದನ್ನು ಅರ್ಧಬಿಟ್ಟು ಬೇಯಿಸೋಣ ನೋಡಿ. ಸುತ್ತ ಈ ಥರ ಹಸಿಟ್ಟು ಹಾಕ್ಕೋಬೇಕು. ಹಿಂಗೆ ಈ ಥರ ಹಾಕೊಂಡು ಹಿಂಗೆ ಉದುರಿಸ್ಬಿಟ್ಟು ನೋಡಿ ಈ ಥರ ತಟ್ಕೋಬೇಕು. ಹಿಂಗೆ ತಟ್ಕೊಂಡು ಮೇಲೆ ಅರಿಬೇಕು. ಹಿಂಗೆ ಜಾಸ್ತಿ ಅಂಕ ಅರಿಬಾರ್ದು, ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪಕ್ಕೆ ಇರಬೇಕು. ಇಲ್ಲಿ ನೋಡಿ ಈ ಥರ ಹರ್ಕೋಬೇಕು. ನಾನು ಇಷ್ಟು ದಪ್ಪ ಹರ್ಕೊಂಡಿದ್ದೀನಿ ನೋಡಿ. ಈ ಥರ ಹಿಂಗೆ ದಪ್ಪ ಇರಬೇಕು ನೋಡಿ ಸ್ನೇಹಿತರೆ. ಅರ್ಧ ಆಗಿದೆ. ಈಗ ಕಲ್ಲು ಬಿಸಿಯಾಗಿದೆ ನೋಡಿ. ಹಾಕೋಣ ಈಗ ಸ್ಟವ್ ಮೇಲೆ. ತಿರುವು ಹಾಕೋಣ ಈಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಮ್ಮದು ನ್ಯಾಚುರಲ್ಲು ಬ್ರಷ್ ಇದು ನೋಡಿ. ಎಲ್ಲ ಕಡೆಗೂ ಆಗುತ್ತೆ ಎಣ್ಣೆ. ನಾವು ಸ್ಪೂನಲ್ಲಿ ಹಾಕಿದ್ರೆ ಒಂದು ಕಡೆ ಆಗುತ್ತೆ, ಒಂದು ಕಡೆ ಆಗೋಲ್ಲ. ಇದಾದರೆ ನೋಡಿ ಎಲ್ಲ ಕಡೆ ಆಗುತ್ತೆ. ಹೀಗೆ ನೋಡಿ, ಇದು ನೋಡಿ ತೆಂಗಿನಕಾಯಿ ಗುಂಜಲ್ಲಿ ಬ್ರಷ್ ಮಾಡ್ಕೊಂಡಿರೋದು. ಈ ಪ್ಲ್ಯಾಸ್ಟಿಕ್ ಅವು ಇವೆಲ್ಲ ಹಾಕ್ಕೊಂಡ್ರೆ ಎಲ್ಲ ಸುಟ್ಟು ಹೋಯ್ತವೆ ನೋಡಿ. ಇದಾದರೆ ಏನು ಸುಡಲ್ಲ, ಏನಿಲ್ಲ. ಕಲ್ಗೂ ಸವರ್ಬೋದು, ಚಪಾತಿಗೂ ಸವರ್ಬೋದು, ಪೂರಿಗೂ ಸವರ್ಕೋಬೋದು, ಇದಕ್ಕೆ ಪರೋಟಕ್ಕೂ ನೋಡಿ. ಈ ಥರ ಹೀಗೆ ಕಲ್ಲು ಮೇಲೂ ಸವರಿದ್ರು ಏನೂ ಆಗೋಲ್ಲ, ಇದು ಸುಟ್ಟೋಗಲ್ಲ, ಏನೂ ಆಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಪೂರಿ, ಪರೋಟ, ಪೂರಿ ಎಲ್ಲ ಸಾರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಉಗ್ಗೋದು ನೋಡಿ, ಪೂರಿ ಉದ್ದಂಗೆ ಬರ್ತಾಯಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತಿದೆ ಅಂತ ಪೂರಿ ಪರೋಟ. ಅಷ್ಟು ಸಾಫ್ಟಾಗಿವೆ ನೋಡಿ. ತೆಗಿಯೋಕ್ಕೆ ಹೋದರೆ ಬಿದ್ದೇ ಹೋಯ್ತಾವೆ. ತುಂಬ ಚೆನ್ನಾಗಿ ಬಂದಿದೆ.
ನೋಡಿ ಬೆಂದಿವೆ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಬೆಂದಿವೆ. ತೆಗೆದು ಎತ್ತಿಟ್ಕೊಂಡ್ಬಿಡೋಣ. ನೋಡಿ ಈ ಥರ ಚಿಬ್ಬಲ್ಗೆ ಹಾಕ್ಕೊಂಡ್ರೆ ಮೆತ್ತಗಾಗಲ್ಲ, ಗರಿಗರಿಯಾಗಿ ಹಾಗೆ ಇರ್ತದೆ. ಇಲ್ಲಾಂದರೆ ತುಂಬ ಮೆತ್ತಗಾಗ್ಬಿಡ್ತದೆ. ಇನ್ನೊಂದು ಹಾಕೋಣ. ನೋಡಿ ಹೀಗೆ ಸುತ್ತ ಹಂಚಿನ ಹಿಂಗಂದರೆ ಪೂರಿ ಉದ್ದ ಊದ್ತದೆ. ಹಿಂಗೆ ಹಂಚಿನ ಹಿಂಗೆ ಮಾಡ್ಬೇಕು. ಹಿಂಗೆ ಮಚ್ಚಕ್ಕೆಲ್ಲ ನೋಡಿ ಹೆಂಗೆ ಹೇಳ್ತಾಯಿದೆ ಅಂತ, ಪೂರಿ ಬಂದಂಗೆ ಹೇಳ್ತಾಯಿದೆ. ಎಷ್ಟು ಮೇಲೆ ಬಂತು ಅಂತ ನೋಡಿ ಸ್ನೇಹಿತರೆ. ಪರೋಟ ರೆಡಿ ಆಯಿತು, ಸರ್ವ್ ಮಾಡ್ತೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ನೋಡಿ ತುಂಬ ಚೆನ್ನಾಗಿದೆ. ನೀವು ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಹಂಗಿದ್ದಾವೆ. ಇದಕ್ಕೆ ನೋಡಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ, ಮೊಸರಲ್ಲಿ ತಿನ್ಬೋದು. ಇದಕ್ಕೆ ಬೆಣ್ಣೆ ಹಾಕ್ಕೊಂಡ್ರೆ ಅದ್ಭುತವಾಗಿರ್ತದೆ. ನೋಡಿ ನೋಡಿ ಇದ್ರ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರ್ತದೆ ಅಂತ. ತುಂಬ ಚೆನ್ನಾಗಿರ್ತದೆ. ನೋಡಿದ್ರಿ ಅಲ್ವಾ, ಇಷ್ಟ ಆಯ್ತಲ್ವ ನಿಮಗೆ ಹೆಂಗೆ ಅಂತ. ಇದು ನೋಡಿ ನೀವು, ಆಲೂಗಡ್ಡೆ ಪರೋಟಕ್ಕಿಂತ ತುಂಬ ಸೂಪರಾಗಿರ್ತದೆ. ಮಾಡಿ ನೋಡಿ ನೀವು, ಆಮೇಲೆ ನೀವೇ ಹೇಳ್ತೀರಾ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ನೋಡಿದ್ರಿ ಅಲ್ವಾ, ಇಷ್ಟೊತ್ತು ಗಂಟ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ದಯವಿಟ್ಟು ನನಗೆ ಹೊಸಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ, ನಿಮಗೇನು ಚಾರ್ಜ್ ಬೀಳಲ್ಲ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ನೋಡ್ಕೊಂಡ್ರಿ ಅಲ್ವಾ ಈಗ ಹೆಂಗೆ ಮಾಡೋದು ಅಂತ ಮಾಡ್ಕೊಳ್ಳಿ. Thank you for watching. Please subscribe and don't forget to like, share and comment.